ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಗುಜರಾತ್ನಲ್ಲೂ ಕೂಡ ಮಳೆರಾಯನ ಅಬ್ಬರ ಜೋರಾಗಿದೆ. ವರುಣಾರ್ಭಟಕ್ಕೆ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಭಾರೀ ಮಳೆಗೆ ರಸ್ತೆಗಳು ಜಲಾವೃತವಾಗಿವೆ. ಅಷ್ಟೇ ಅಲ್ಲ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಗುಜರಾತ್ನಿಂದ ಬರ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ. ದಕ್ಷಿಣ ಮತ್ತು ಮಧ್ಯಮ ಗುಜರಾತ್ನ ಹಲವು ಭಾಗಗಳಲ್ಲಿ ಮುಂಗಾರು ಮಳೆಯ ಆರ್ಭಟ ತೀವ್ರಗೊಂಡಿದೆ. ಒಂದು ರೀತಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರುಗಳು ತೇಲ್ತಾ ಇರೋ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಇನ್ನು ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಇವತ್ತು ಮತ್ತು ನಾಳೆ ಗುಜರಾತ್ನಾದ್ಯಂತ ಅತ್ಯಂತ ಭಾರಿ ಮಳೆ ಆಗುವಂತಹ ಸೂಚನೆ ಕೊಡಲಾಗಿದೆ. ರೆಡ್ ಅಂಡ್ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 110 ಸೆಂಟಿಮೀಟರ್ ದಾಖಲೆಯ ಮಹಾಮಳೆ ಸುರಿದಿದೆ. ಅದು 24 ವರ್ಷಗಳ ನಂತರ ದಾಖಲೆ ಮಳೆ ಅಂತ ಹೇಳಲಾಗ್ತಾ ಇದೆ. ಭಾರಿ ಮಳೆಯಿಂದಾಗಿ ವಲ್ಸಾದ್ ಜಿಲ್ಲೆಯ ಔರಂಗಾಪಾರ್ ಮತ್ತು ದಮನ್ ಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ವಸತಿ ಸಮುಚ್ಚಯಗಳು, ಲಿಫ್ಟ್, ಶಾಪ್ಗಳು ಮತ್ತು ಪಾರ್ಕಿಂಗ್ ತಾಣಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ ವೀಕ್ಷಕರೇ. ನೀರಿನ ಅಬ್ಬರಕ್ಕೆ ಕಾರುಗಳು ತೇಲ್ತಾ ಇವೆ. ಅಂಬ್ಲಿ ಸೆಂಟೋಸಾ ಪಾರ್ಕ್ ಸಂಪೂರ್ಣ ಜಲಾವೃತವಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ಪಾರ್ಕ್, ಆ ಪಾರ್ಕು ಕೂಡ ಮುಳುಗಿ ಹೋಗಿದೆ. ಸಾವಿರಾರು ಜನರ ರಕ್ಷಣೆಯನ್ನು ಮಾಡಲಾಗಿದೆ. ಈಗಾಗಲೇ 3000ಕ್ಕೂ ಅಧಿಕ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. ರೈಲು ಮತ್ತು ವಿಮಾನ ಸಂಚಾರ ರದ್ದಾಗಿದೆ. ದಕ್ಷಿಣ ಗುಜರಾತ್ ರೈಲ್ವೆ ಹಳಿಗಳ ಮೇಲೆ ನೀರು ತುಂಬಿರೋದ್ರಿಂದ ವೆಸ್ಟರ್ನ್ ರೈಲ್ವೇಸ್ ಅಡಿಯಲ್ಲಿ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಸಂಚರಿಸುವ ಹಲವು ರೈಲುಗಳ ಸೇವೆಯನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ. ಮಳೆಯ ತೀವ್ರತೆಯ ಹಿನ್ನೆಲೆಯಲ್ಲಿ ಅಹಮದಾಬಾದ್, ಸೂರತ್ ಸೇರಿದಂತೆ ಹಲವು ಬಾಧಿತ ಜಿಲ್ಲೆಗಳಲ್ಲಿ ಆಡಳಿತ ಮಂಡಳಿ, ಶಾಲಾ ಕಾಲೇಜುಗಳಿಗೆ ಮತ್ತು ಅಂಗನವಾಡಿಗಳಿಗೆ ಕಡ್ಡಾಯ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ಭಾರಿ ಮಳೆ ಆಗ್ಬೋದು ಅಹಮದಾಬಾದ್, ಖೇಡಾ ಮತ್ತು ಆನಂದ್ ವಡೋದರಾದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೌರಾಷ್ಟ್ರ ಕರಾವಳಿಯಲ್ಲಿ 26ರಿಂದ 28ನೇ ತಾರೀಕುವರೆಗೆ ಬಹುತೇಕ ಭಾಗಗಳಲ್ಲಿ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ.